ನಮಸ್ಕಾರ ಬೆಂಗಳೂರು. ನಾನು ನಿಮ್ಮ ಪ್ರೀತಿಯ ಹಳ್ಳಿ ಹಂಸ ಮತ್ತೆ ಬಂದೆ. ನಾನು ನೆನ್ನೆ ತಾನೇ ಹೇಳಿದ್ದೆ ನಿಮಗೆ, ಈ ಒಂದು 3 ದಿನ ನಿಮಗೆ ನಾನು ನನ್ನ ರೂಮಿಂದ ಆಫೀಸ್ಗೆ ಹೋಗುವಂಥ ಟ್ರಾಫಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಇದು ಡೇ 2, ಅಂದರೆ ಒಂದು ಡೇ 1 ಮಂಡೇ ಮುಗೀತು, ಇದು ಡೇ 2 ಟ್ಯೂಸ್ಡೇ. ನಾನಿವತ್ತು ಕ್ಯಾಮ್ರಾನ ಬ್ಯಾಕ್ ಸೈಡ್ ಟರ್ನ್ ಮಾಡಿದ್ದೀನಿ. ಅಂದರೆ ಫ್ರಂಟ್ ಆ್ಯಂಗಲ್ ಇಟ್ಟಿಲ್ಲ, ನಾನು ಸ್ವಲ್ಪ ಕಾಣಿಸ್ಕೊಳ್ಳೋಣ ಅಂತ. ಈ ಶೇಪಲ್ಲಿ ಯಾರಿಗೆ ಕಾಣಿಸ್ತೀನಿ ಹೇಳಿ? ಒಳಗಡೆ ಮಾಸ್ಕ್ ಬೇರೆ ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದೇ ಟ್ರಾಫಿಕ್ಕು, ಇದೇ ರೀತಿ ಹೋಗ್ತಾ ಇದ್ದೀನಿ. ಲೋಕದ ಸುಖವೆಲ್ಲ ನಿನಗಾಗಿ ಮುಡುಪಿರಲಿ, ಇರುವಂತ 100 ನಗೆ ಇರಲಿರಲಿ ನನಗಾಗಿ, ಕಾಯುವೆನು 100 ವರುಷ ಹಾಯಾಗಿ. ಈ ಹಾಡನ್ನ ಕೇಳ್ಕೊತಾ ಈ ಒಂದು ಟ್ರಾಫಿಕ್ಗಳಿಗೆ ಹೋಗ್ತಾ ಇದ್ರೆ ಹಂಗೆ ಅಬ್ಬಾ ಥ್ರಿಲ್ಲು ಅಣ್ಣ ಅಣ್ಣ. ಅಲ್ಲಿಂದ ಟ್ರಿನ್ ಅನ್ಕೊಂಡು ಬಂದೆ. ಇಲ್ಲೊಂದು ಸ್ವಲ್ಪ ಪಾಸ್ ಆಗಿದೆ, ಅಂದರೆ ಇದು ಸ್ವಲ್ಪ ನ್ಯಾರೋ ರೋಡ್ ಇದೆ ಅನ್ರಿ. ಅದು ಸ್ವಲ್ಪ ವೈಡ್ ಇತ್ತು ರೋಡು, ಇಲ್ಲಿ ಬಂದ ತಕ್ಷಣ ನ್ಯಾರೋ ಆಗುತ್ತೆ. ಯಾಕೆಂದರೆ ಇಲ್ಲೊಂದು ಸ್ವಲ್ಪ ಬ್ರಿಡ್ಜ್ ಇರೋದ್ರಿಂದ ನ್ಯಾರೋ ಆಗುತ್ತೆ ರೋಡು. ಸೊ ಹಾಗಾಗಿ ಟ್ರಾಫಿಕ್ ಸ್ವಲ್ಪ ಹೆಚ್ಚಾಗುತ್ತೆ ಇಲ್ಲಿ, ನ್ಯಾರೋ ರೋಡ್ ಇರೋದ್ರಿಂದ. ಎರಡನೇ ಗೇರಲ್ಲಿ ಬಿಟ್ಟರೆ ಒಂದೊಂದು ದಿನ ಎರಡನೇ ಗೇರ್ ತೆಗೆದು ಮುಂದೆ ಹೋಗೋಕ್ಕೆ ಹಂಗಿಲ್ಲ. ಎರಡನೇ ಗೇರ್ ಬಿಟ್ಟು ಅಷ್ಟು ಟ್ರಾಫಿಕ್ ಇರುತ್ತೆ. ಬುಧವಾರ ಗುರುವಾರ ಅಂತೂ ಹೈಯೆಸ್ಟ್ ಅನ್ಕೋಪ. ಅದರಲ್ಲೂ ನಮ್ಮ ಆಫೀಸಲ್ಲಿ ವೀಕ್ಲಿ 3 ಡೇಸ್ ಬರಲೇಬೇಕು ಆಫೀಸ್ಗೆ ಅಂತ ಹೇಳ್ತಾರೆ. ಟ್ರ್ಯಾಕ್ ಬೇರೆ ಮಾಡ್ತಾರೆ. ಅದರಲ್ಲಿ ಈ ಟ್ರಾಫಿಕ್ ರೂಲ್ಸ್ಗಳು, ಡೈವರ್ಷನ್ ಬೋರ್ಡ್ಗಳು ಸ್ವಲ್ಪ ಕಷ್ಟ ತರುತ್ತೆ. ಇವನು ಯಾರೋ ಮುಂದ್ಗಡೆ ಅಣ್ಣ ಹಿಂಗೆ ಓಡಿಸ್ತಾವನೆ. ಸ್ವಲ್ಪ ಕ್ಯಾಮ್ರಾನ ಫೇಸ್ ಮಾಡ್ತೀನಿ ಬೇರೆ ಕಡೆ. ಒಂದೇ ಒಂದು ಸೆಕೆಂಡ್ ಗೈಸ್. ಟ್ರಾಫಿಕ್ ತೋರಿಸ್ತೀನಿ. ಟ್ರಾಫಿಕ್ ಪೊಲೀಸ್ ಕಷ್ಟಪಡ್ತಿದ್ದಾರೆ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ. ಇಲ್ಲಿ ಯಾರೂ ಹೆಲ್ಮೆಟೇ ಇಲ್ಲ. ಹೆಲ್ಮೆಟ್ ಇಲ್ದೇ ಓಡಿಸ್ತಾವನೆ ಗಣ್ಣ ಗಾಡಿನ. ಅಲ್ಲ ಗುರು, ಅದು ಎಲೆಕ್ಟ್ರಿಕ್ ಗಾಡಿ, ಪೆಟ್ರೋಲ್ ಬಂಕ್ಗೆ ಏನು ಹೊಡಿತಾ ಇದೆ, ಏನು ಹೊಡಿತಿದ್ದಾನೆ ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ. ನೋಡಿ ಇಂಥ ಜನಗಳು ಸಿಗ್ತಾರೆ. ಆಪೋಸಿಟ್ ಬರ್ತಾ ಇದ್ದಾನೆ ನೋಡಿ ಅಣ್ಣ, ಕೇಳೋದಿಲ್ಲ ಹೇಳೋದಿಲ್ಲ. ಸುಮ್ಮನೆ ಪೊಲೀಸ್ ಮೊಬೈಲ್ ನೋಡ್ಕೊಂಡು ನಿಂತಿದ್ದಾನೆ. ಏನು ಮಾಡೋಕ್ಕೆ? ಸಾರಿ, ನಿಂತಿದ್ದಾನೆ ಅಂತ ಅದು ಫ್ಲೋಲ್ಲಿ ಬಂತು. ನಿಂತಿದ್ದಾನೆ ಅಲ್ಲ, ನಿಂತಿದ್ದಾರೆ. ಸಾರಿ. ಅಕ್ಕ ಸೈಡ್ ಕೊಡಕ್ಕೆ. ಅಕ್ಕ ಸೈಡ್ ಕೊಡಲ್ಲ, ನಾವು ಸೈಡ್ ಹೋಗಲ್ಲ.
ಹೆಣ್ಮಕ್ಳು ಕೂಡ ತುಂಬ ಚೆನ್ನಾಗಿ ಸ್ಕೂಟಿ ಓಡಿಸ್ತಾರೆ ಗುರು ಬೆಂಗಳೂರಲ್ಲಿ. ನಾವು ಅಂದ್ಕೊಂಡಂಗೆ ಏನಿಲ್ಲ, ಎಲ್ಲೋ ಕೆಲವೊಬ್ಬರು ಇವಾಗ ಪ್ರಾಕ್ಟೀಸ್ ಮಾಡ್ತಿರೋರು ಆ ರೀತಿ ಮಾಡ್ತಾರೆ ಹೊರತು ತುಂಬ ಚೆನ್ನಾಗೇ ಓಡಿಸೋದು ಕಲ್ತಿದ್ದಾರೆ ಸ್ಕೂಟಿನ. ನಾನು ನೋಡಿದೆ ನಿನ್ನೆ ಒಬ್ಬರು ಸ್ಕೂಟಿಯಲ್ಲಿ ನಮ್ಮನ್ನು ತುಂಬ ಇದು ಮಾಡ್ಕೊಂಡು ಹೋಗ್ತಿದ್ರು, ಓವರ್ಟೇಕ್. ಓ ಪಾಪ, ಅಕ್ಕನ ಗಾಡಿ ಪಂಚರೋ ಅಥವಾ ಪೆಟ್ರೋಲ್ ಖಾಲಿನೋ ಅಥವಾ ಬ್ಯಾಟ್ರಿ ಖಾಲಿನೋ ಆಗಿದೆ, ತಳ್ಕೊ ಬರ್ತಿದ್ದಾರೆ. ಡೈಲಿ ಇದು ಆ್ಯಕ್ಚುಲಿ ಓವರಾರು 4,500 ಕೆಪಾಸಿಟಿ ಇರೋದು ಈ ಒಂದು ರೋಡಲ್ಲಿ. ಆದರೆ ಇವತ್ತಿನ ದಿನ ಈ ಒಂದು ರೋಡಲ್ಲಿ ಎಷ್ಟು ಕೆಪಾಸಿಟಿಗೂ ಮೀರಿ ವೆಹಿಕಲ್ಸ್ ಇದೇವಂತೆ. ಅದು ಕೂಡ ಜಸ್ಟು 4,500ಗಿಂತ ಹೆಚ್ಚು ಗಾಡಿಗಳು. ಅಂದರೆ ಈ ರೋಡ್ ಕೆಪಾಸಿಟಿ ಬಂದು 4,500 ಗಾಡಿನ ಆನ್ ದ ರೋಡ್ ಓಡಿಸ್ಬೋದು ಅಂತ ಹೇಳಿ ಓವರ್ ಮಾಡಿದ್ದು. ಆದರೆ ಇವತ್ತಿನ ದಿವಸ ಇಲ್ಲಿ ಏನಾಗಿದೆ ಅಂದರೆ 10,000ಕ್ಕೂ ಹೆಚ್ಚು ಗಾಡಿಗಳು ಬರ್ತಾ ಇದ್ದಾವೆ ಆನ್ ದ ರೋಡ್. ಅಂದರೆ ತುಂಬ ಕಷ್ಟ ಅಲ್ಲ, 10,000ಗಿಂತ ಹೆಚ್ಚು ಬಂದರೆ ಗಾಡಿಗಳು ಎಂತ ಮಾಡೋಕ್ಕಾಗುತ್ತೆ ಹೇಳಿ. ರೋಡ್ ಕೆಪಾಸಿಟಿ ಮೀರಿ ಗಾಡಿಗಳು ಬರುತ್ತೆ. ರೋಡ್ ಕೆಪಾಸಿಟಿ ಮೀರಿ ಗಾಡಿಗಳು ಬರೋದು, ಮತ್ತು ಈಗ ಒಂದು ಬ್ರಿಡ್ಜ್ ಮೇಲೇ ಒಂದು ಇಷ್ಟು ಕೆಪಾಸಿಟಿ ಇರಬೇಕು ಅಂತ ಇರುತ್ತೆ. ಅಂಥದ್ರಲ್ಲಿ ಅದನ್ನು ಮೀರಿ ನಾವು ಹೋಗ್ತೀವಂದರೆ ವಾಟ್ ಟು ಡೂ. ಬಾಳೆಂದರೆ ಪ್ರಣಯ ನುಗೀತೆ ವಾಗ್ಗಾಯಿ ರಜ್ಜು, ಅದೇನು ಬಂದು ಹೊಡಿತು, ಸ್ಪ್ರಿಂಕಲ್ ವಾಟ್ರ್ ಬಂದು ಹೊಡೆದಂಗೆ ಹೊಡಿತು. ವಾಟ್ರೇ ನನ್ನ ಕ್ಯಾಮ್ರಾಗ ಏನೂ ಆಗಿರ್ದೇರಪ್ಪ. ಗುರು, ನಾನು ಟ್ರಾಫಿಕ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಬೇಕು ಅಂತ ಹೇಳಿ ಬೇಗ ಬರ್ತಾ ಇದ್ದೀನಿ. ಸೊ ಟ್ರಾಫಿಕ್ ಇಲ್ಲದೇ ಇರೋ ಟೈಮ್ ಅಂದರೆ 9 ಗಂಟೆ ಒಳಗೆ 10 ಗಂಟೆ ಒಳಗಡೆ ಟ್ರಾಫಿಕ್ ಒಳಗೆ ಇರಲ್ಲ ನೋಡಿ. ಇದೇ ಒಂದು ನಿಮಗೆ ಒಂದು ಸಜೆಷನ್ ಏನಂದರೆ 10 ಗಂಟೆ ಒಳಗಡೆ ನೀವೇನಾದ್ರೂ ಆಫೀಸಿಗೆ ಹೊರಟ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ಯು ಗೈಸ್ ಟು, ನೀವು ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಇದ್ರೊಳಗಡೆ. ಇವ್ರನ್ನ ಯಾರನ್ನ ಎದ್ರಾಕೊಂಡ್ರು ಇವ್ರನ್ನ ಎದ್ರಾಕೋಬಾರ್ದಪ್ಪ. ಯಾರನ್ನ ಹೇಳಿ, ಈ ವಾಟ್ರು ಟ್ಯಾಂಕ್ ಅವ್ರನ್ನ ಹೆಂಗೆ ಬೇಕಂಗೆ ಹೊಡಿತಾರೆ ಗಾಡಿನ, ಎಲ್ಲಿ ಬೇಕಲ್ಲಿ ತಿರುಗಿಸ್ತಾರೆ. ಇವತ್ತು 2 ಸತಿ ಎಡದ ಕಡೆ ಹೇಳಿದೆ, ಬಲ್ದ ಕಡೆ ಹೇಳಿದೆ. ಬಲ್ದ ಕಡೆಯಲ್ಲೂ ವೆಹಿಕಲ್ ಇತ್ತು, ಎಡದ ಕಡೆಯಲ್ಲೂ ವೆಹಿಕಲ್ ಇತ್ತು. ಅಲ್ಲಿ ನೋಡಿದ್ರೆ ಅಲ್ಲಿ ಮಧ್ಯದಲ್ಲಿ ನಿಂತವನ ಅಣ್ಣ. ಓ, ಇದು ಯಾರೇ ರೋಡ್ ಹಾಕಿತ್ತವ್ರೆ ಗುರು. ಓಹೋ, ಏನೇನಾರು ಒಂದು ಮಾಡ್ತಾನೆ ಇರ್ತಾರೆ ಗುರು ಇವರು. ರೋಡ್ ಕಿತ್ತಾಕಿದ್ದಾರೆ ಬೋಳಿ ಮಕ್ಕಳು. ಯಾಲೆ ಚೆನ್ನಾಗಿತ್ತು ರೋಡು, ಅಷ್ಟೊಂದೇನು ಗಲೀಜಾಗೂ ಇರಲಿಲ್ಲ, ಅಷ್ಟೊಂದೇನು ಚೆನ್ನಾಗೂ ಇರಲಿಲ್ಲ. ಬಟ್ ಯು ಕ್ಯಾನ್ ಗೋ ಅಟ್ 80 km/h. ಅಷ್ಟು ಚೆನ್ನಾಗಿತ್ತು ರೋಡು. ಕಿತ್ತೆ ಹಾಕಿದ್ದಾನೆ ಇವರು. ಏನಂದರೆ ನಾನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀನಿ ಮತ್ತು ಅದು ಮಾಡ್ತಿದ್ದೀನಿ ಇದು ಮಾಡ್ತಿದ್ದೀನಿ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಹೊಡೆಯೋದು. ಚಂದಕ್ಕಿಂತ ಚಂದ ನೀನೆ ಸುಂದರ, ವನವರಸು ಬಂದ ಬಾನ ಚಂದಿರ. ಕ್ಯಾಮ್ರಾ ಬೆಂಡ ಬಿಡ್ತು ಗೈಸ್, ಕ್ಯಾಮ್ರಾ ಬೆಂಡಾಗಿತ್ತು, ಸಾರಿ ಫಾರ್ ದ್ಯಾಟ್. ನನ್ನ ಆಫೀಸು ಬಂತು, ನೀವು ಸಿಕ್ಕಿದ್ರಿ,
ಬೇಗನೆ ಬಂದೆ ಇವತ್ತು ಆಫೀಸ್ಗೆ. ತುಂಬ ಖುಷಿಯಾಗುತ್ತೆ. ಬೇಗ ಆಫೀಸಿಗೆ ಬಂದಾಗ ಟ್ರಾಫಿಕ್ ಇಲ್ದೇ ಎಷ್ಟು ಖುಷಿಯಾಗುತ್ತೆ ಅಂದರೆ, ಗಂಡಸಲ್ಲ ಅಂತ ನಿಮ್ಗೆ ಮಕ್ಳು ಹುಟ್ಟಿದಷ್ಟು ಖುಷಿಯಾಗುತ್ತೆ ಗೊತ್ತಾ. ಯಪ್ಪ ಎಲ್ಲಿಂದ ಕಂಪ್ಯಾರಿಸನ್ ಮಾಡ್ತೀನಿ ಅನ್ಕೋತೀರಾ? ಏನು ಮಾಡೋದು ಹೇಳಿ, ಬಾಯಲ್ಲಿ ಬಂದುಬಿಡ್ತವೆ ಸುಖ. ಸುಮ್ಮನೆ ನಾನು ಯಾಕೋ ರಾಂಗ್ ವೇ ತಗೊಂಡೆ ಅನಿಸುತ್ತೆ. ಐ ಶುಡ್ ಹ್ಯಾವ್ ಗೋನ್ ಅಟ್ ಲೆಫ್ಟ್ ಸೈಡ್. I should have gone at a left. ಕೀ ಅಂದರೆ ನಾನು ಎಲ್ಲಿಗೆ ಹೋಗಲಪ್ಪ, ಹೊಡಿಲ್ಲ ಹೇಳು, ಹೊಡೆದು ಬಿಡ್ತೀನಿ ಅತ್ತಾಗೆ. ರೈಟ್ ಲೆಫ್ಟ್ ಬಂದರೆ ಏನು ಗುರು ಇದು, ಇವ್ರಿಗೆ ಸವಾಸ ಸಾಕಾಗೋಯ್ತು ಗುರು. ಇಲ್ಲಿ ಟ್ರಾಫಿಕ್ ಪೊಲೀಸ್ ಇಲ್ಲ, ಸಿಗ್ನಲ್ ಐತೆ, ಆ ಸಿಗ್ನಲ್ ವರ್ಕ್ ಮಾಡಕ್ಕೆ ಬಿಡಲ್ಲ, ಇವರೇ ಮಾಡ್ತಾರೆ ಎಲ್ಲಾನು. ಎಲ್ಲಿ ಬೋರ್ಡ್ ಹಾಕೊಂಡಿರೋದಕ್ಕೂ ಸರಿ ಹೋಗೋದು, ಯಾವ ಸೈಡ್ ಬರಬೇಕು, ಎಲ್ಲಿಗೆ ಕ್ರಾಸ್ ಹೊಡಿಬೇಕಾದ್ರೆ ಅನ್ನೋದು ಗೊತ್ತಿಲ್ಲ ಅವನಿಗೆ. ಇವತ್ತೇನೋ ಅಣ್ಣ ID ಕಾರ್ಡ್ ಕೇಳಲಿಲ್ಲ, ಏನೋ ಇವರು ಅಣ್ಣವರು ತಲೆಗೆ ಶಾಂಪು ಹಾಕ್ತಾರ ಅಥವಾ ಇನ್ನೇನಾರು ಹಾಕ್ತಾರ, ಹಂಗೈತೆ ತಲೆ ಕೂದಲು. ನಮ್ಮದು ನೋಡಿದ್ರೆ ಉದ್ರೋಯ್ತಾ ಕೂತೈತೆ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಶೇಷ ಟ್ರಾಫಿಕ್ ಡೇ 2 ಟ್ಯೂಸ್ಡೇ ಫ್ರಮ್ ಮಾರತಳ್ಳಿ ಟು RMZ ಗೇಟ್ ಎಕೋ ವರ್ಲ್ಡ್. RMZ ಎಕೋ ವರ್ಲ್ಡ್. ಮತ್ತೆ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಶಾಂಕ ಹಳ್ಳಿ ಹಂಸ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮನ್ನು ಫಾಲೋ ಮಾಡ್ಕೊಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗಾಗಿ ಇದೊಂದು ನಿಮ್ಮ ಎಲ್ಲರ ನೆಚ್ಚಿನ ಪ್ರೀತಿಯ ಶಶಾಂಕನಿಂದ ಮನವಿ.